ಸೇವಾ ಸಮಿತಿ ಗುಡ್ರಸಿಂಗಿ ಹುಬ್ಬಳ್ಳಿ ಈ ನಮ್ಮ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಸುಮಾರು 10 ವರ್ಷಗಳಿಂದಲೂ ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿ ನಿಂತಿದೆ. 2012ನೇ ಇಸ್ವಿಯಲ್ಲಿ ಪರಮಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ ಮಹಾತ್ಮರು. ಈ ನಮ್ಮ ಕಾಲೇಜಿನ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸ್ತಾರೆ, ಒಳ್ಳೆಯ ಪ್ರಾಂಶುಪಾಲರು. ಹರಿ ಓಂ. I am Mahendra J, Principal of KSSPU Science and Commerce College. ಇದು ಪೇಜಾವರ ಶ್ರೀಗಳ ಕನಸಿನ ಕೂಸಾಗಿ ಇಂದು 11 ವರ್ಷಗಳ ಕಾಲ ಈ ಕಾಲೇಜು ಸಾಕಷ್ಟು ವಿದ್ಯಾರ್ಥಿಗಳಿಗೆ ತನ್ನ ಉನ್ನತ ಮಟ್ಟಕ್ಕೆ ಹೋಗಲು ಹಾಗೂ ಅವರ ಜೀವನವನ್ನು ರೂಪಿಸಿಕೊಳ್ಳಲು, ಅವರ ನಡತೆಯನ್ನು ರೂಪಿಸಿಕೊಳ್ಳಲು ತುಂಬ ಸಹಕಾರಿಯಾಗಿದೆ. ಬೇರೆ ಕಾಲೇಜಿಗೆ ನಮ್ಮ ಕಾಲೇಜಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ನಮ್ಮ ಕಾಲೇಜಲ್ಲಿ ವಿದ್ಯೆಯ ಜೊತೆಗೆ ಅವರ ಸಂಸ್ಕಾರವನ್ನು ಕೂಡ ಕಲಿಸ್ಕೊಡ್ತಾರೆ. ಸ್ವಾಮೀಜಿಯವರ ಕಾಲೇಜ್ ಆಗೋದ್ರಿಂದ ದಿನ ಬೆಳಿಗ್ಗೆ ಎದ್ದು ವಿಷ್ಣು ಸಹಸ್ರದ ನಾಮ ಪಠನೆ ಮಾಡುವುದರ ಮುಖಾಂತರ ನಮ್ಮ ಕ್ಲಾಸಸ್ಸನ್ನು ನಾವು ಪ್ರಾರಂಭ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮೋಟಿವೇಶನ್ ಮಾಡುವುದರ ಮುಖಾಂತರ ಹಾಗೂ ಸ್ವಾಮೀಜಿಯವರು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಿ ಆ ಮಕ್ಕಳ ಏಕಾಗ್ರತೆಯನ್ನು ಅಭಿವೃದ್ಧಿಪಡಿಸಲು ತುಂಬ ಸಹಕಾರಿಯಾಗಿದೆ. ನಮ್ಮ ಕಾಲೇಜು every ವರ್ಷವೂ ಕೂಡ ಅಂದರೆ ಪ್ರತಿಯೊಂದು ವರ್ಷವೂ ಕೂಡ ನಾವು 100% ರಿಸಲ್ಟನ್ನು ತೆಗಿತೀವಿ. ಹಾಗೂ ಸಾಕಷ್ಟು ವಿದ್ಯಾರ್ಥಿಗಳು ನೀಟ್ ಮತ್ತು JEE ಕೋಚಿಂಗನ್ನು ಕೂಡ ನಾವು ಇಲ್ಲೇ ಕೊಟ್ಟು ಅವರು ಮೆಡಿಕಲ್ ಹೋಗಲಿಕ್ಕೆ ತುಂಬ ಸಹಕಾರಿಯಾಗಿದೆ. ನಾವು ಮೆಡಿಕಲ್ ಓದಂಥ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ನಿಂಗ್ 4:30 ಅವರ ಎಬ್ಬಿಸಿ ಅವರ ರಾತ್ರಿ 10:30ವರೆಗೂ ಕೂಡ ಅವರನ್ನು ಕಾನ್ಸಂಟ್ರೇಷನ್ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಎಲ್ಲ ಲೆಕ್ಚರ್ಸ್ ಅವರಿಗೆ ಎದುರಿಗೆ ಇದ್ದು ಅವರ ಡೌಟನ್ನು, ಅವರ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಸಾಲ್ವ್ ಮಾಡಿ ಅವರು ಮುಂದುವರಲಿಕ್ಕೆ ಅನುಕೂಲ ಮಾಡ್ತಾರೆ. ಇಂದು ಕಾಲೇಜು ಪ್ರಾರಂಭ ಆದಂಥ ಸಮಯದಲ್ಲಿ ನಮ್ಮ ಕಾಲೇಜ್ ಸ್ಟ್ರೆಂತ್ ಕೇವಲ 28. ಇಂದು ನಮ್ಮ ಕಾಲೇಜಿನ ಸ್ಟ್ರೆಂತ್ 600 ಮಟ್ಟಕ್ಕೆ ಹೋಗಿದೆ. ಇದೆಲ್ಲಕ್ಕೆ ಕಾರಣ ಇಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಅವರ ಪಾಲಕರ ಸಹಕಾರದಿಂದ ಈ ಕಾಲೇಜು ಇಂದು ಮಟ್ಟಕ್ಕೆ ಬರೆದಿದೆ. ಇನ್ನು ಈ ಕಾಲೇಜಿನ ವೈಶಿಷ್ಟ್ಯ ಅಂತಂದರೆ, ಇಲ್ಲಿ ಎಲ್ಲ ಲೆಕ್ಚರರ್ಸ್ ಇರ್ಬೋದು ಅಥವಾ ಎಲ್ಲ ಸ್ಟಾಫ್ ಇರ್ಬೋದು, ಯಾರೇ ಇದ್ರೂ ಕೂಡ ಇದು ತಮ್ಮ ಮನೆ, ಇದು ನಮ್ಮ ಕುಟುಂಬ, ಇಲ್ಲಿ ಇಲ್ಲಿರುವ ನಮ್ಮ ಮಕ್ಕಳು ಅಂತ ತಿಳಿದುಕೊಂಡು ಎಲ್ಲ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ತುಂಬ ಶ್ರಮಿಸುವಂಥ ಪ್ರಾಧ್ಯಾಪಕರು ನಮ್ಮಲ್ಲಿ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೇಳೋದಿಷ್ಟೇ, ನಮ್ಮ ಕಾಲೇಜಿನ ವೈಶಿಷ್ಟ್ಯವನ್ನು, ನಿಮ್ಮ ಭವಿಷ್ಯವನ್ನು ಉಜ್ವಲ ರೂಪಿಸಿಕೊಳ್ಳಲು ನಮ್ಮ ಕಾಲೇಜಿಗೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ರೂಪಿಸಿಕೊಳ್ಳಲು ಯಾವ ಸಮಯದಲ್ಲಾದರೂ ಕೂಡ ಬಂದರೆ ನಾವು ಮಾರ್ಗದರ್ಶನವನ್ನು ಕೊಡುತ್ತೇವೆ. ಥ್ಯಾಂಕ್ ಯು. ಇಲ್ಲಿ ಮಾಡುವಂಥವ್ರು ಕೆಲಸ ಮಾಡೋದು ಎಲ್ಲರೂ ಕೂಡ ಸಂಬಳಕ್ಕಾಗಿ ಅಲ್ಲ, ಇದು ವಿದ್ಯಾದಾನ ಅನ್ನೋದೊಂದು ದೇವರ ಸೇವೆ. ಇದು ಮಕ್ಕಳಿಗೆ ಕೊಡುವಂತಹ ಒಂದು ಭವಿಷ್ಯವನ್ನು ರೂಪಿಸುವಂಥ ಒಂದು ದೊಡ್ಡ ಕೆಲಸ, ಈ ಪುಣ್ಯದ ಕೆಲಸ ಅಂತ ತಿಳಿದು ಎಲ್ಲರೂ ಇಲ್ಲಿ ಕೆಲಸವನ್ನು ಮಾಡುತ್ತಾರೆ. ವಿಶಾಲವಾದ ಭೌತಶಾಸ್ತ್ರದ ಫಿಸಿಕ್ಸ್ ಪ್ರಯೋಗಾಲಯ, ಜೀವಶಾಸ್ತ್ರ ಬಯಾಲಜಿ ಪ್ರಯೋಗಾಲಯ, ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಪ್ರಯೋಗಾಲಯ, ಗಣಕಶಾಸ್ತ್ರ ಕಂಪ್ಯೂಟರ್ ವಿಶಾಲ ಪ್ರಯೋಗಾಲಯ, ಹಾಗೂ ವಿದ್ಯಾರ್ಥಿಗಳ ಭವ್ಯ ಸುಸಜ್ಜಿತವಾದ ವಸತಿ ನಿಲಯ.
ಶುಚಿ ಹಾಗೂ ರುಚಿಯಾಗಿ ತಯಾರಿಸುವ ಊಟ. ಆನಂದದಿಂದ ಸವಿಯುವ ಮಕ್ಕಳು, ಮೆದುಳಿಗೆ ಬೌದ್ಧಿಕ ಸಂಸ್ಕಾರವನ್ನು ನೀಡುವ ರಾಮಾಯಣ, ಮಹಾಭಾರತ ಕಥೆಗಳು. ರಾಮ ಎಂಬ ನಾಮವೇ ಅದ್ಭುತ. ರಾ ಅನ್ನುವಾಗ ನಮ್ಮ 2 ತುಟಿಗಳನ್ನು ಕೂಡ ಓಪನ್ ಮಾಡ್ತೇವೆ. ಅಂದರೆ ನಮ್ಮ ಒಳಗಿನ ಪಾಪಗಳನ್ನೆಲ್ಲ ಹೊರಗೆ ಹಾಕಿದ್ವಿ ಅಂತ ಅರ್ಥ. ಮಾ ಅನ್ನುವಾಗ 2 ತುಟಿಗಳನ್ನು ಮುಚ್ಚುತ್ತೇವೆ. ಅಂದರೆ ಹೊರಗೆ ಬಂದ ಪಾಪ ಮತ್ತೆ ಒಳಗೆ ಹೋಗೋದಿಲ್ಲ ಅಂತ ಅರ್ಥ. ಹೀಗೆ ರಾಮ ಎನ್ನುವ ನಾಮ ಅದ್ಭುತ. ವಿದ್ಯಾರ್ಥಿಗಳ ಜ್ಞಾನದಾಹವನ್ನು ತಣಿಸುವ ವಿಶಾಲ ಗ್ರಂಥಾಲಯ, ಮಕ್ಕಳಿಗೆ ವಾಹನಗಳ ವ್ಯವಸ್ಥೆ, ಸುತ್ತಲೂ ಕಣ್ಣು ಹಾಯಿಸಿದಷ್ಟು ಕಾಣುವ ಹಸಿರು, ಶುದ್ಧವಾಗಿ ಹರಿಯುವ ಉಸಿರು. ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಸೂಕ್ತವಾದ ತಾಣ KSS ಎನ್ನಬಹುದು. ದೇಹದ ಕಸರತ್ತು ನಡೆಸಲು ವಿಶಾಲವಾದ ಮೈದಾನ. ಹೀಗೆ 10 ಹಲವು ವೈಶಿಷ್ಟ್ಯಗಳಿಂದ ಕರ್ನಾಟಕ ಶಿಕ್ಷಣ ಸೇವಾ ಸಮಿತಿ ಪೂರ್ಣವಾದ ವಿದ್ಯಾ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ಆಗಾಗ್ಗೆ ಸ್ವಾಮಿಗಳು ಇಲ್ಲಿಗೆ ಆಗಮಿಸಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದಗಳನ್ನು ಮಾಡೋದು, ಅವರನ್ನು ಮೋಟಿವೇಟ್ ಮಾಡುವಂತಹದ್ದು. ಹೇಗೆ ಬದುಕಬೇಕು? ಒಂದು ಬೆಂಕಿ ಇದೆ, ಅದು ಹಸಿ ಕಟ್ಟಿಗೆ ಬೆಂಕಿ. ಹಸಿ ಕಟ್ಟಿಗೆಯಲ್ಲಿ ಬೆಂಕಿ ಉರಿಯುತ್ತದೆ, ದೀರ್ಘಕಾಲ ಇರ್ತದೆ, ಬೆಳಕೇ ಇಲ್ಲ, ಸುತ್ತಲೂ ಹೊಗೆ. ಹಸಿ ಕಟ್ಟಿಗೆಯ ಬೆಂಕಿ ಜೀವಂತವಾಗಿದ್ದರೂ ಕೂಡ ಹೊಗೆ ಮಾತ್ರ, ಬೆಳಕೇ ಇಲ್ಲ. ನಿನ್ನ ಜೀವನ ಹಾಗಿರಬಾರದು. ಹಸಿ ಕಟ್ಟಿಗೆಯಲ್ಲಿರುವ ಬೆಂಕಿಯಂತೆ ಮತ್ತೊಬ್ಬರಿಗೆ ಉಪದ್ರವ, ಪ್ರಕಾಶ ಇಲ್ಲ, ಬೆಳಕಿಲ್ಲ. ಅಂಥ ದೀರ್ಘಕಾಲದ ಬದುಕು ನಮ್ಮದಾಗೇ ಇರಬಾರದು. ಈ ಒಣ ಹುಲ್ಲಿನ ಬೆಂಕಿ ಕ್ಷಣಕಾಲ ಮಾತ್ರ ಉರಿಯುತ್ತದೆ. ಕ್ಷಣಕಾಲ ಉರಿದರೂ ಸುತ್ತಲೂ ಪ್ರಕಾಶ ಬೀರುವ ಒಣ ಹುಲ್ಲಿನ ಬೆಂಕಿಯಂತೆ ನಮ್ಮ ಜೀವನ ಇರಬೇಕು. ಹೊರತು ವಿದ್ಯಾರ್ಥಿ ಲಕ್ಷಣ ಏನು? ಯಾರಿಗೆ ನನಗೆ ಒಳ್ಳೆ ವಿದ್ಯೆ ಬೇಕು 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 ಅಂತ ಬಯಸ್ತಾ ಇದ್ದಾನೆ ಅವನು ವಿದ್ಯಾರ್ಥಿ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ, ಹೌದಾ? ಗೊತ್ತಿದೆಯಲ್ಲ ಎಲ್ರಿಗೂ? ಯಾಕೆ ಗೋಲ್ಡನ್ ಲೈಫ್ ಯಾಕೆ ಹೇಳ್ತಾರೆ? ಇದು ನಿಮ್ಮ ಜೀವನವನ್ನ ಗೋಲ್ಡನ್ ಮಾಡ್ಕೊಳ್ಬೇಕು ನೀವು. ಅದು ಮುಂದಿನ ಫ್ಯೂಚರ್ನ ಗೋಲ್ಡನ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಲೈಫ್. ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ. ಅದು ನನಗೆ ಇವತ್ತಿಗೂ ಅಲ್ಲ, ನಾನು ಕೊನೆಗೆ ಉಸಿರುವರೆಗೂ ನನಗೆ ಪಾಠ ಆಗಿರುವಂಥದ್ದು. ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ, ಬೇರೆದವ್ರಂಗೆ ಬದುಕಬೇಡ. ಕಾಡಲ್ಲಿ ಜೇನು ಹುಳ ಇದೆ, ಹಾರ್ಕೊಂಡು ಹೋಗುತ್ತೆ, ಮೈಲ್ಗಟ್ಲೆ ಹಾರ್ಕೊಂಡು ಹೋಗುತ್ತೆ. ಏನ್ ಹುಡ್ಕೊಂಡು ಹೋಗುತ್ತೆ? ಅದು ಹೂವೇ ಹುಡ್ಕೊಂಡು ಹೋಗುತ್ತೆ. ಮತ್ತೇನು ಹುಡ್ಕಲ್ಲ, ಅದು ಹೂವನ್ನೇ ಹುಡ್ಕೊಂಡು ಹೋಗುತ್ತೆ. ಆ ಹೂವಿನ ಬಣ್ಣ ತಗೊಳ್ಳಲ್ಲ, ಅದ್ರ ವಾಸನೆ ತಗೊಳ್ಳಲ್ಲ, ಅದರ ರೂಪ ಕೆಡಿಸಲ್ಲ. ಒಳಗಡೆ ಹೋಗಿ ಒಂದು ಹನಿ ಅಮೃತ ತಗೊಂಡು ಬಂದು ಸ್ಟೋರ್ ಮಾಡಿ ತನಗೋ ಇನ್ಯಾರಿಗೂ ಕೊಟ್ಟು ಹೋಗ್ಬಿಡುತ್ತೆ. ಅಲ್ಲಿ ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತ್ ನಾರ್ತಾ ಇದೆ ಕಾಡಲ್ಲಿ, ತಪ್ಪಿ ಕೂಡ ಜೇನು ಹುಳ ಅಲ್ಲಿ ಹೋಗಲ್ಲ. ಅದು ಹೋಗೋದು ಹೂವಿಗೆ ಹೋಗೋದು. ನಮ್ಮ ಜೀವನದಲ್ಲೂ ಕೂಡ ಸತ್ತ ಎಮ್ಮೆಗಳು ಬೇಕಾದಷ್ಟಿದ್ದಾವೆ, ಆದ್ರೆ ಅಲ್ಲಲ್ಲಿ ಹೂಗಳಿದ್ದಾವೆ. ನಾವು ಹುಡ್ಕೊಂಡು ಹೋಗ್ಬೇಕಾದ ಹೂವನ್ನೇ ಹುಡ್ಕೊಂಡು ಹೋಗ್ಬೇಕಲ್ವಾ? ಬದುಕು ಅಂದ್ರೆ ಏನು ಅಂತ ಯಾವಾಗ್ಲೂ ನನಗೂ ಕಾಡ್ತಿರುತ್ತೆ. ಏನ್ ಬದುಕು ಅಂತ
ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ರಾಜ ಈ ಪ್ರಶ್ನೆ ಕೇಳ್ತಾರೆ, ವಾಟ್ ಇಸ್ ಲೈಫ್ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ತುಳಿಬೇಕು ಅಂತ ಕಾತರದಿಂದ ಕಾಯ್ಕೊಂಡಿದ್ದಾಗ ಅದನ್ನ ಮೀರಿ ಎದುರಿಸಿ ನಿಲ್ಲುವಂತ ತಾಕತ್ತನ್ನು ತೋರಿಸ್ತಿಲ್ಲ, ಅದು ಬದುಕು. ಬರೀ ಥಿಯರಿ ಮಾತ್ರ ಅಲ್ಲ, ಜೊತೆಗೆ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನೀಟಲ್ಲಿ 720ಕ್ಕೆ 622 ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ. ಆದ್ದರಿಂದ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಎಲ್ಲ ಮಕ್ಕಳಿಗೆ ಹೇಳಿಕೊಡ್ತೇವೆ, ಭಗವದ್ಗೀತೆಯನ್ನು ಹೇಳಿಕೊಡ್ತೇವೆ. ಹೀಗೆ ಇವತ್ತು 8th 9th 10th PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಈ ವಿಭಾಗಗಳಲ್ಲಿ ನಮ್ಮ ಕಾಲೇಜಿನಲ್ಲಿ ಅನೇಕ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡುತ್ತಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಪ್ರತಿದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮವನ್ನು ಹೇಳಿಸುತ್ತಾರೆ. ನಮ್ಮ KSSS ಕಾಲೇಜು ಗ್ರಾಮೀಣ ವಿದ್ಯಾರ್ಥಿಗಳ ಆಶಾಕಿರಣ. ಕಣ್ಣಾರನ ಕಂಡ ದೇವಾಲಯ KSS, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ. ಜ್ಞಾನದ ಜೊತೆಗೆ ಸಂಸ್ಕಾರ ಕೊಡುವಂತೆ ಹೇಳಿಕೊಟ್ಟಿರುವ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಜ್ಞಾನದ ದೇವಾಲಯವಿದು KSSS. JEE नीट नामक कॉम्पिटिटिव एग्जाम के बहुत ही अच्छी तरीके से कोचिंग दिया जाता है. As per this college concern, I am glad to speak about this college. This college is situated in the outskirts of the Hubli, which has beautiful nature along with the resident facilities. This college is meant for education. Along with education, some cultural activity will be also conducted. This college promotes us to study well by conducting number of series and number of cyclic tests, which help us to score good marks in the examination. Here, we not only get the education, but it also mounts our discipline activities and enrich our behavior. There are no words to speak about the teachers and the teaching staff. The teachers' support will get throughout the academic year. Coming to residents, in resident we have all the facilities, and studies will be conducted before the college in the morning session and after the college in the evening session. In the evening studies, teacher will be available to clarify the doubts. Eventually, I would like to say that I am proud to be a part of the KSS campus. Thank you. KSSS Pure Science and Commerce College. KSS College. KSS. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಂದೆನ ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು.